ಗಿಣ್ಣದ ಹಾಲದಿಂದ ಗಿಣ್ಣ ಮಾಡೋದು ಹೆಂಗೆ ಅಂಥೇಳಿ ನೋಡೋಣ ಬರ್ರಿ. ಇದು ಒಂದು ಅರ್ಧ ಲೀಟರ್ ಗಿಣ್ಣದ ಹಾಲು ಅದ ಇದು. ಈಗ ಇದಕ್ಕೆ ಬೆಲ್ಲ ನೋಡಿರಿ ಒಂದು ಅರ್ಧ ವಾಟಕಾದಷ್ಟು ನಾನು ಹಿಂಗೆ ಹೆರ್ಕೊಂಡೇನೆ ಸಣ್ಣಗೆ. ಅದ್ರ ಕರಗಬೇಕಿದು ಚಲೋತ್ನಾಗೆ. ಈಗ ಇದನ್ನು ಅದು ಹಾಲಿಗೆ ಹಾಕಿ ಕಲಿಸ್ತೀನಿ. ಇದಕ್ಕೆ ಒಂದು ಅರ್ಧ ವಾಟಕಾದಷ್ಟು ಬೆಲ್ಲ ಹಿಂಗೆ ಸಣ್ಣಗೆ ಹೆರ್ಕೋಬೇಕು. ಈಗ ಇದನ್ನು ಹಾಕಬೇಕು. ಇದಕ್ಕೆ ಅದು ಚಲೋತ್ನಾಗೆ ಕರಗಿಸ್ಬೇಕು. ಇದನ್ನು ಹಾಲಿಗೆ ಮತ್ತೇನು ಹಾಕಬೇಕಾಗಿಲ್ಲ, ಬೆಲ್ಲ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಹಾಕಿ ಬೆಲ್ಲ ಕರಗೋ ತನಕ ಇದನ್ನು ಸ್ವಲ್ಪ ಕೈ ಆಡಿಸ್ತಿರ್ಬೇಕು. ಇದು ಎಲ್ಲ ಬೆಲ್ಲ ಕರಗಿದ ಮೇಲೆ ಇದನ್ನು ಕುಕ್ಕರ್ನಾಗ ಇಡಬೇಕು. ಇದನ್ನು ಸ್ವಲ್ಪ ಹಿಂಗೆ ದೊಡ್ಡ ಅಗಲವಾದದ್ದು ಪಾತ್ರೆ ಒಳಗೆ ಇದನ್ನು ಹಾಕೋಬೇಕು. ಅಂದರೆ ವಡೆ ಬರ್ಫಿ ಗತೆ ಆಗ್ತದೆ, ಅವನ್ನ ಕಟ್ ಮಾಡೋಕ್ಕೆ ಚಲೋ ಆಗ್ತದೆ. ನಾವು ಅಗದಿ ಸಣ್ಣ ಪಾತ್ರೆ ಒಳಗೆ ಹಾಕಿದ್ರೆ ಅಗದಿ ದಪ್ಪ ಆಗಿಬಿಡ್ತಾವೆ. ಇದು ಸ್ವಲ್ಪ ಅಗದಿ ಪಾತ್ರೆ ಒಳಗೆ ಹಾಕಿ ಈಗ ಇದನ್ನು ಕುಕ್ಕರ್ನಾಗ ಇಡ್ತೀನಿ. ನಾವೇನು ಅನ್ನ ಅದೆಲ್ಲ ಮಾಡೋದಲ್ಲ, ಅದ ಕುಕ್ಕರ್ನಾಗೇ ಇಡೋದು ಇದನ್ನು. ಇಷ್ಟೇ. ಈಗ ಇದಕ್ಕೆ ಕುಕ್ಕರಿಗೆ ಏನದಲ್ಲ ಇದನ್ನು ಸೀಟಿ ಏನು ಹಾಕಬಾರ್ದು. ಇಡ್ಲಿ ಹೆಂಗೆ ಮಾಡ್ತೇವಲ್ಲ ಕುಕ್ಕರ್ನಾಗ ಹಂಗೆ ಇದನ್ನು ತೆಗೆದುಬಿಡಬೇಕು. ಇದು ಗೊತ್ತಾಗ್ತದೆ ಸ್ವಲ್ಪ ಉಗ ಮ್ಯಾಲೆ ಬರ್ಲಿಕ್ಕೆ ಹತ್ತಂದ್ರೆ ಇದು ಆಗ್ಯದ ಅಂಥೇಳಿ ತೆಗಿಬೇಕು. ಈಗ ನೋಡಿರಿ ಹಿಂಗೆ ಈಗ ಒಂದು 15 ನಿಮಿಷ ಆಯ್ತು. ಈಗ ಇದು ಆಗ್ಯದ. ಈಗ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಗ್ಯಾಸ್ನಿಂದ ಇಳಿಸಿದ ಕೂಡಲೇ ಒಂದು 5 ನಿಮಿಷ ಅಷ್ಟೇ ಅದನ್ನು ಬಿಡಬೇಕು. ಆಮೇಲೆ ಈಗ ಇದು ಗಿಣ್ಣ ವಡಿ ಆಗ್ಯಾವು. ಇವನ್ನ ನೀವು ಬಿಸಿ ಇದ್ರೂ ಹಾಗೂ ತಿನ್ಬೋದು, ಅಥವಾ ಸ್ವಲ್ಪ ಫ್ರಿಜ್ನಾಗಿಟ್ಟು ತಂಪು ಮಾಡಿ ತಿಂದ್ರೂ ಭಾರಿ ರುಚಿ ಹತ್ತವು. ನೀವು ನೋಡಿರಿ ಒಮ್ಮೆ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂಥೇಳಿ. ನೋಡಿರಿ ಸ್ವಲ್ಪ ಇವು ತಂಪಾದ್ಮೇಲೆ ಎಷ್ಟು ಚಲೋ ಆಗ್ಯಾವ ವಡಿ. ಮಸ್ತಾಗ್ಯಾವು, ಭಾಳ ರುಚಿನೂ ಆಗ್ಯಾವು. ಇವನ್ನ ಈಗ ಫ್ರಿಜ್ನಾಗಿಟ್ಟು ನಾವು ಸ್ವಲ್ಪ ಇನ್ನೂ ತಂಪಾಗಿ ತಿಂದ್ವಿ ಅಂದರೆ ಭಾರಿ ಟೇಸ್ಟ್ ಹತ್ತದ.